ಸ್ನೇಹಜೀವಿ, ಸಂಘಟನಾ ಚತುರರು, ಜನಸೇವಕರು, ಬ್ಯಾಟರಾಯನಪುರ ಬಿಜೆಪಿ ಒಬಿಸಿ ನಗರ ಮಂಡಳ ಅಧ್ಯಕ್ಷರಾದ ಶ್ರೀ ಆನಂದ್ ಮಾಸ್ಟರ್ ಅವರ ಜನ್ಮದಿನವನ್ನು ಅದ್ದೂರಿಯಿಂದ ಆಚರಿಸಲಾಯಿತು. ಬಿಜೆಪಿ ಮುಖಂಡರಾದ ತಮ್ಮೇಶ್ ಗೌಡರು ಸೇರಿದಂತೆ ಹಲವಾರು ಮುಖಂಡರು, ಕುಟುಂಬಸ್ಥರು ಸ್ನೇಹ ಬಳಗದ ಸಮ್ಮುಖದಲ್ಲಿ ಬೃಹತ್ ಗಾತ್ರದ ಕೇಕ್ ಕಟ್ ಮಾಡುವುದರ ಮೂಲಕ ಹುಟ್ಟುಹಬ್ಬವನ್ನು ಅದ್ದೂರಿಯಿಂದ ಆಚರಿಸಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಸ್ಥಳೀಯರಿಗೆ ಕಂಬಳಿ ವಿತರಣೆ, ಸೀರೆ ವಿತರಣೆ ಹಾಗೂ ಶಾಲಾ ಮಕ್ಕಳಿಗೆ ಪುಸ್ತಕ ವಿತರಣೆಯನ್ನು ಮಾಡಲಾಯಿತು. ಮಾಧ್ಯಮದವರೊಂದಿಗೆ ಮಾತನಾಡಿದ ಆನಂದ್ ಮಾಸ್ಟರ್ ರವರು, ಶುಭಾಶಯ ಕೋರಲು ಬಂದ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಸರ್ಕಾರ ಇರಲಿ ಇಲ್ಲದಿರಲಿ, ಜನಸೇವೆ ಮಾಡುವುದರಲ್ಲಿ ಯಾವುದೇ ತಪ್ಪಿಲ್ಲ. ಪಕ್ಷ ಗುರುತಿಸಿ ನನಗೆ ಜವಾಬ್ದಾರಿ ನೀಡಿದೆ. ಆ ಜವಾಬ್ದಾರಿಯನ್ನು ಪರಿಪೂರ್ಣವಾಗಿ ನಿಭಾಯಿಸುತ್ತೇನೆ ಹಾಗೂ ಬ್ಯಾಟರಾಯನಪುರದಲ್ಲಿ ಮುಂದಿನ ದಿನಗಳಲ್ಲಿ ಜನ ಬಯಸಿದಂತೆ ಬದಲಾವಣೆ ತರುತ್ತೇವೆ ಎಂದು ತಿಳಿಸಿದರು.
ಮುಖಂಡರು, ನಮ್ಮ ನಾಯಕರಾದಂಥ ಆನಂದ್ ಒಡೆಯರವರ ಜನ್ಮದಿನ ಇವತ್ತು. ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಕೂಡ ಆಸೆಯಿಂದ, ಉತ್ಸಾಹದಿಂದ, ಪ್ರೀತಿಯಿಂದ ಅವರಿಗೆ ಶುಭ ಹಾರೈಸಕ್ಕೆ ನಾವು ಬಂದಿದ್ದೇವೆ. ಬಹಳ ಖುಷಿ ಆಗುತ್ತೆ. ಅವರು ಇನ್ನು 100ಕ್ಕೂ ಹೆಚ್ಚು ವರ್ಷಗಳ ಜನಸೇವೆಯನ್ನು ಮಾಡ್ತಕ್ಕಂಥ ಭಗವಂತ ಪ್ರತಿನಿತ್ಯ ಚಂದ್ರಮಸೂರ್ ಜನ್ಮದ ಕೆಲಸ ಮಾಡ್ತಾ ಇದ್ದಾರೆ. ಮತ್ತಷ್ಟು ಶಕ್ತಿಯನ್ನ ಭಗವಂತ ಕೊಡಲಿ. ಕುಟುಂಬಕ್ಕೆ ಅವರ ಮನೆಯವರು ಕೂಡ ಭಗವಂತನ ಹಚ್ಚುವಾದ ಇನ್ನೂ ಹೆಚ್ಚಿನ ಸಾಮಾಜಿಕ ಸೇವೆ ಪ್ರೇರಣೆಯಾಗಿ ಕಾರ್ಯಕ್ರಮ ಆಗ್ತಾ ಇದೆ. ಬಹಳ ಸಂತೋಷ ಆಗಿದೆ. ಅವರಿಗೆ ಜನ್ಮದಿನದ ಶುಭಾಶಯಗಳು. ಮೊದಲನೇದಾಗಿ ನಮ್ಮ ಅಗ್ರಹಾರ ಬಡಾವಣೆ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ಈ ದಿನ ನನ್ನ ಹುಟ್ಟುಹಬ್ಬಕ್ಕೆ ಆಶೀರ್ವಾದ ಮಾಡಿರ್ತಕ್ಕಂಥ ಎಲ್ರಿಗೂ ನನ್ನ ನಮಸ್ಕಾರಗಳು. ಈ ದಿನ ನನ್ನ 58ನೇ ವರ್ಷದ ಹುಟ್ಟುಹಬ್ಬವನ್ನು ಜನಗಳ ಮಧ್ಯೆ, ಮಕ್ಕಳ ಮಧ್ಯೆ, ಶಾಲೆಗಳ ಮಕ್ಕಳ ಸಂಪರ್ಕದಲ್ಲಿ ಈ ದಿನ ನನ್ನ ಹುಟ್ಟುಹಬ್ಬವನ್ನು 2000 ಜನ ಕಾರ್ಯಕರ್ತರ ಜೊತೆ ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ವಿ. ನಮ್ಮ ನಾಯಕರಾದ ಶ್ರೀಯುತ ತಮ್ಮೇಶ್ ಗೌಡರು ಈ ದಿನ ಮುಖ್ಯವಾಗಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಾವು ಎಲ್ಲ ಬಡವರಿಗಾಗ್ಬೋದು, ಮಹಿಳೆಯರಿಗಾಗ್ಬೋದು, ಮಾತೆಯರಿಗಾಗ್ಬೋದು, ವಯಸ್ಸಾದಂಥವರಿಗೆ ನಾವು ಸೀರೆಗಳನ್ನು ಕೊಡುವುದು ಮತ್ತು ಕಂಬಳಿ ಕೊಡುವುದು ಮತ್ತು ಮಕ್ಕಳಿಗೆ ಪುಸ್ತಕ ಕೊಡುವುದನ್ನು ನಾವು ಅತಿ ಚೆನ್ನಾಗಿ ಪ್ರತಿ ವರ್ಷ ಬಂದಿದ್ದೀವಿ. ಇದೇ ರೀತಿ ಮುಂದಿನ ವರ್ಷಗಳಲ್ಲೂ ಸಹ ಭಗವಂತ ಶಕ್ತಿ ಕೊಟ್ಟರೆ ನಾವು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸೇವೆಯನ್ನು ಮಾಡ್ತಾ ನಾಳೆ ದಿನ ಆಶ್ರಮದಲ್ಲೂ ಸಹ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಸೋಮವಾರ ಶಾಲೆಯಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ನಿರಂತರವಾಗಿ ಜನಗಳ ಮಧ್ಯೆ ಸಂಪರ್ಕ ಮಾಡ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೀವಿ. ನನ್ನ ಹುಟ್ಟುಹಬ್ಬಕ್ಕೆ ಶುಭ ಕೋರಿದಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಸರ್, ನಿಮ್ಮ ತಂಡದ ಬಗ್ಗೆ ಏನು ಹೇಳ್ತೀರಾ ಸರ್? ಜೊತೆಯಲ್ಲಿ ಅವಾಗಲೂ ನಿಂತಿರ್ತಾರೆ ನಮ್ಮ ಏನು ಬಾಸ್ ಗ್ಯಾಂಗ್ ಅಂತ ಸುಮಾರು 100 ಜನ ಹುಡುಗರು ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಎಲ್ಲ ಹುಡುಗರು ಸಹ ವಾಲಂಟಿಯರ್ಸ್ ಆಗಿ ಬಂದು ಈ ದಿನದ ಎಲ್ಲ ಕಾರ್ಯಕ್ರಮಗಳನ್ನು, ನನ್ನ ಬರ್ತ್ಡೇನೇ ಅಲ್ಲ, ಪ್ರತಿ ಕಾರ್ಯಕ್ರಮದಲ್ಲೂ ಒಗ್ಗಟ್ಟಾಗಿ ನಿಂತು ನಮ್ಮ ಎಡಗೈ ಬಲಗೈ ರೀತಿಯಲ್ಲಿ ನಮಗೆ ಸಹಾಯ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಅವರೆಲ್ಲರಿಗೂ ಸಹ, ನಮ್ಮ ಎಲ್ಲ ಹುಡುಗರಿಗೂ ಸಹ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಸರ್, ಮುಂದಿನ ಬಂದಿರೋರೆಲ್ಲ ಶುಭಾಶಯ ಕೊರಕ್ಕೆ ಬಂದಿರೋರೆಲ್ಲ ಮುಂದಿನ ಆನಂದ್ ಸರ್ ಒಂದು ಅಧಿಕಾರ ಸಿಗಬೇಕು ಅಂತ ಹೇಳ್ತೀವಿ ಸರ್, ಅದ್ರ ಬಗ್ಗೆ ಹೇಳೋದು. ನಾನು ಅಧಿಕಾರ ನೋಡಿ ನಾನು ಸೇವೆ ಮಾಡಕ್ಕೆ ಬಂದವನಲ್ಲ. ನಿರಂತರವಾಗಿ ನಾನು 30 ವರ್ಷಗಳಿಂದ ಜನಗಳ ಮಧ್ಯೆ ಸೇವೆ ಮಾಡ್ತಾ ಬಂದಿದ್ದೀನಿ. ನನಗೆ ಅಧಿಕಾರಕ್ಕೋಸ್ಕರ ನಾನು ಯಾವತ್ತೂ ಕೆಲಸ ಮಾಡ್ದವನಲ್ಲ. ನಾನು ಸೇವೆ ಮಾಡಿದ್ರೆ ನನಗೊಂದು ಆತ್ಮಶಾಂತಿ ಅಂತ, ನಾನು ಖಂಡಿತ ನೆಮ್ಮದಿಯಾಗಿರ್ಬೋದು ಅಂತ ನಾನು ಕೈಲಾದಷ್ಟು ಸೇವೆ ಮಾಡ್ತೀನಿ. ಕ್ಷೇತ್ರದಲ್ಲಿ ಸಂಘಟನೆ ಕೆಲಸ ಯಾವ ಥರ? ನಾನು ಭಾಜಪದಲ್ಲಿ OBC ಮೋರ್ಚಾ ಬ್ಯಾಟರಾಯನಪುರ ವಿಧಾನಸಭಾ ನಗರ ಮಂಡಲದ OBC ಅಧ್ಯಕ್ಷನಾಗಿದ್ದೀನಿ. ನಾನು ಎಲ್ಲ ಸುಮಾರು 14 ವಾರ್ಡ್ಗಳಲ್ಲೂ ಸಂಚಾರ ಮಾಡಿ ಬ್ಯಾಟರಾಯನಪುರದಲ್ಲಿ ನಾವು ಭಾರತೀಯ ಜನತಾ ಪಕ್ಷವನ್ನು ಬಲಪಡಿಸಲು, ಅದೇ ರೀತಿ ಈಗೇನು ನಡೀತಾ ಇದೆ SIR, ಇದರಲ್ಲೂ ಸಹ ನಾವು ಸಕ್ರಿಯವಾಗಿ ಪಾಲ್ಗೊಂಡು ನ್ಯಾಯ ರೀತಿ ಮತದಾರ ಪಟ್ಟಿಯನ್ನು ಮಾಡೋದಕ್ಕೋಸ್ಕರ ಮತ್ತು ಎಲ್ಲ ಸಂಪರ್ಕಗಳು ಜನ ಸಂಪರ್ಕ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಪಕ್ಷವನ್ನು ಬಲಪಡಿಸ್ತೀವಿ.